ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ನಾನು 2 ಸ್ನ್ಯಾಕ್ಸ್ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಲೆಫ್ಟ್ ಓವರ್ ಇಡ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಿಕ್ಕುತ್ತೆ. ಸೊ ಅದರಲ್ಲಿ ಈ ಥರ ಶೇಪಾಗಿ ಕಟ್ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಚಿಕ್ಕದಾಗಾದರೂ ಮಾಡ್ಬೋದು, ಸ್ವಲ್ಪ ದೊಡ್ಡ ಸೈಜಲ್ಲಾದರೂ ಕಟ್ ಮಾಡಿ ಒಂದೊಂದನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ನ. ಒಂದೊಂದನೇ ನಿಧಾನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ರವೆ ಇಡ್ಲಿನೇ ಮಿಕ್ಕಿತ್ತು. ಸೊ ಕೆಲವೊಂದು ಮಕ್ಕಳಿಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಆವಾಗ ಉಳಿದಾಗ ಈ ಥರ ಫ್ರೈ ಮಾಡಿಕೊಟ್ಟಾಗ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾನೆ ಇರ್ತಾರೆ ಮಕ್ಕಳು. ಇಡ್ಲಿ ಮಿಕ್ಕಿದ್ರೆ ಈ ಥರ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಯಾರಾದರೂ ಇದನ್ನು ಫ್ರೈ ಮಾಡಿಕೊಂಡು ಇಷ್ಟಪಟ್ಟು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹೈ ಫ್ಲೇಮಲ್ಲೇ ಇಟ್ಕೋಬೇಕು, ಯಾಕಂದರೆ ಅದು ಕ್ರಿಸ್ಪಿಯಾಗಿ ಬರಬೇಕು. ಎಣ್ಣೆಲಿ ಹಾಕಿದ ತಕ್ಷಣ ಅದನ್ನು ಏನು ಮಾಡೋಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅಂಟು ಆಗ್ತಾ ಇರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಸರಿಯಾಗಿ ಬಿಟ್ಕೊಳ್ಳಲ್ಲ. ಒಂದು ಸ್ವಲ್ಪ ಹೊತ್ತು ಒಂದು 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಬಿಡಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಎಣ್ಣೆಲಿ ಹಾಕಿದ ಮೇಲೆ ಅದು ಕ್ರಿಸ್ಪಿ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆದಮೇಲೆ ಒಂದೊಂದನ್ನೇ ನಿಧಾನಕ್ಕೆ ಫ್ರೈ ಮಾಡಬೇಕು ನೀಟಾಗಿ. ಈ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬಂದಾಗ ಆವಾಗ ಒಂದೊಂದನ್ನೇ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಕ್ರಿಸ್ಪಿ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಆಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ರುಚಿ. ಇಡ್ಲಿ ಯೂಶ್ವಲಿ ಸಪ್ಪೆ ಇರುತ್ತಲ್ವ. ಸೊ ಆಮೇಲೆ ಫ್ರೈ ಆಗಿಂದ ಈ ಥರ ಸ್ವಲ್ಪ ಮೇಲ್ಗಡೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಹೊಂದಿಸ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನನ್ನ ಮಗಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಬಂದುಬಿಟ್ಟು ನಮ್ಮ ದಾವಣಗೆರೆ ಸೈಡ್ ಇದು ಮಂಡಕ್ಕಿ. ನಮಗೆ ಯಾವಾಗಲೂ ಟೀ ಟೈಮ್ಗೆ ಡೈಲಿ ಬೇಕೇ ಬೇಕು ಅದು. ಫಸ್ಟು ಒಂದು ಎಣ್ಣೆ ಇಟ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಬೀಜ, ಶೇಂಗಾ ಅಂತೀವಿ ನಾವು, ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಗರಿ ಅನ್ನಬೇಕು ಶೇಂಗಾ ಕಾಳು. ಆ ಮಂಡಕ್ಕಿ ಮಧ್ಯೆ ಸಿಗ್ತಾ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಹುರ್ಗಡ್ಲೆ ಹಾಕಬೇಕು, ಎರಡೂ ನೀಟಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಸ್ವಲ್ಪನೇ ಹಾಕಿ, ಯಾಕಂದರೆ ಮಂಡಕ್ಕಿಗೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಮೇಲೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕರಿಬೇವು, ಬೇಕಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು ಇಷ್ಟಪಡೋರು. ಆಮೇಲೆ ಮಂಡಕ್ಕಿನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಮಂಡಕ್ಕಿ ಎಲ್ಲ ಒಂಥರ ಮುದುಡ್ಕೊಂಡಂಗಾಗುತ್ತೆ, ಅದು ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಂಡಕ್ಕಿನ ಮತ್ತು ಅದನ್ನು ನೀಟಾಗಿ ಬಾಡಿಸ್ಬೇಕು. ನಿಮ್ಮ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಮೇಲೆ ಹುರ್ಗಡ್ಲೆ ಪುಡಿ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟ್ ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವೆಲ್ಲ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ದಾವಣಗೆರೆ ಸೈಡಂತೂ ಈ ಮಂಡಕ್ಕಿ ತುಂಬ ಫೇವ್ರೇಟ್, ಎಲ್ಲರಿಗೂ ತುಂಬ ಇಷ್ಟ. ಅಷ್ಟೇ ರುಚಿಕರವಾಗಿರುತ್ತೆ ಇದು. ನಾವು ದಾವಣಗೆರೆಗೆ ಹೋದಾಗೆಲ್ಲ ಒಂದಿಷ್ಟು ತೊಗೊಂಬಂದು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆವಾಗವಾಗ ಇದನ್ನು ಮಾಡ್ಕೊಂಡು ತಿಂತೀವಿ. ಥ್ಯಾಂಕ್ ಯು.